ನೋಡಿ, ನಮ್ಮ ಕರ್ನಾಟಕ ಮತ್ತೊಂದು ವರ್ಚುವಲ್ ವೆಡ್ಡಿಂಗ್ಗೆ ಸಾಕ್ಷಿಯಾಗಿದೆ. ಮದುಮಕ್ಕಳು ಬಾರದಂತ ಹಿನ್ನೆಲೆಯಲ್ಲಿ ಆನ್ಲೈನ್ ನಲ್ಲಿ ಆರತಕ್ಷತೆಯನ್ನ ಮಾಡಲಾಗಿದೆ. ವರ್ಚುವಲ್ ವೆಡ್ಡಿಂಗ್ ರಿಸೆಪ್ಷನ್ ನ ಕುರಿತ ಸ್ಟೋರಿ ಇದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರತಕ್ಷತೆಯನ್ನ ನಡೆಸಲಾಗಿದೆ. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ನಡೆದಂತಹ ವರ್ಚುವಲ್ ರಿಸೆಪ್ಷನ್ ಇದು. ನವೆಂಬರ್ 23ನೇ ತಾರೀಕು ಭುವನೇಶ್ವರದಲ್ಲಿ ಟೆಕ್ಕಿಗಳು ಮದುವೆಯಾಗಿದ್ರು. ಅವರ ರಿಸೆಪ್ಷನ್ ಹುಬ್ಬಳ್ಳಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಬಟ್ ಇಂಡಿಗೋ ಫ್ಲೈಟ್ನ ಸಮಸ್ಯೆ ಏನಿದೆಯಲ್ಲ, ಹೀಗಾಗಿ ಫ್ಲೈಟ್ ಟೇಕ್ ಆಫ್ ಆಗ್ಲಿಲ್ವಲ್ಲ, ಆ ಮದುಮಕ್ಕಳು ಕೂಡ ತಮ್ಮ ಗಮ್ಯ ಸ್ಥಾನಕ್ಕೆ ಬರೋದಕ್ಕಾಗ್ಲಿಲ್ಲ. ಹೀಗಾಗಿ ಆನ್ಲೈನ್ ನಲ್ಲಿ ಆರತಕ್ಷತೆ ಮಾಡಲಾಗಿದೆ. ಹುಬ್ಬಳ್ಳಿಯ ಮೇಧಾ, ಭುವನೇಶ್ವರದ ಸಂಗಮ್ ದಾಸ್, ಒಡಿಶಾದ ಭುವನೇಶ್ವರದಲ್ಲಿ ಮದುವೆಯಾಗಿದ್ದಂತಹ ನವ ಜೋಡಿ ಅವರ ವೆಡ್ಡಿಂಗ್ ಫೋಟೋಸ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಒಡಿಶಾದಲ್ಲಿ ಈ ಮದುವೆ ಆಗಿತ್ತು. ಇಂಟರ್ ಸ್ಟೇಟ್ ವೆಡ್ಡಿಂಗ್ ಇದು, ಬಹಳ ಖುಷಿ ವಿಚಾರ. ಹಾಗೆ ಅವರ ಮದುವೆ ಭುವನೇಶ್ವರದಲ್ಲಿ ನಡೆದಿದ್ರಿಂದ ಹುಬ್ಬಳ್ಳಿಯಲ್ಲಿ ಅವರ ವೆಡ್ಡಿಂಗ್ ರಿಸೆಪ್ಷನ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಬಟ್ ಕಳೆದ 3-4 ದಿನಗಳಿಂದ ಈ ಇಂಡಿಗೋ ಫ್ಲೈಟ್ ನ ಕ್ರೈಸಿಸ್ ಏನ್ ನಡೀತಿದೆಯಲ್ಲ, ಕ್ರೂಷಿಯಲ್ ಕ್ರೈಸಿಸ್ ಇದು. ಎಲ್ರಿಗೂ ಒಂದೊಂದು ರೀತಿಯಾದಂಥ ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಇದೀಗ ನವ ಜೋಡಿ ತಮ್ಮ ರಿಸೆಪ್ಷನ್ ಎಲ್ಲಿ ನಿಗದಿಯಾಗಿತ್ತು ಆ ಗಮ್ಯ ಸ್ಥಾನಕ್ಕೆ ಬರೋದಕ್ಕಾಗಲಿಲ್ಲ ಬಿಕಾಸ್ ಆಫ್ ಫ್ಲೈಟ್ ಇಶ್ಯೂಸ್. ಹಾಗಾಗಿಯೇ ಮಾಡ್ಕೊಂಡಿರುವಂಥ ಸಿದ್ಧತೆಯನ್ನು ಏನು ಮಾಡಬೇಕಾ ಪೋಷಕರು? ಎಷ್ಟು ಜನ ಇನ್ವೈಟ್ ಮಾಡಿರ್ತಾರೆ, ಛತ್ರ ಬುಕ್ ಮಾಡಿರ್ತಾರೆ, ತಿಂಗಳಿಂದಾನು ಸಿದ್ಧತೆಗಳು ಮಾಡ್ಕೊಂಡಿರ್ತಾರೆ. ಅಡಿಗೆ, ಊಟ, ಫೋಟೋಗ್ರಫಿ, ಲೈಟಿಂಗ್ಸು, ಹೀಗೆಲ್ಲ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗಿರುತ್ತೆ ತಿಂಗಳಿಂದ. ಆಲ್ ಆಫ್ ಅ ಸಡನ್ ಲಾಸ್ಟ್ ಮೊಮೆಂಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ವೈಟ್ ಮಾಡಿರುವಂಥ ಜನಕ್ಕಾದರೂ ಏನು ಹೇಳಬೇಕು? ಹಾಗೆ ಆ ಮಾಡಿರುವಂತಹ ಎಕ್ಸ್ಪೆನ್ಸಸ್ ಅದಕ್ಕೊಂದು ಅರ್ಥ ಆದರೂ ಸಿಗುತ್ತಾ? ಹೀಗಾಗಿಯೇ ಭಾಳ ಕ್ವಿಕ್ಕಾಗಿ, ಭಾಳ ಟೈಮ್ಲಿ ರಿಯಾಕ್ಷನ್ ಅನ್ನುವಂತಹ ರೀತಿಯಲ್ಲಿ ಆ ಸಮಯಕ್ಕೆ ಏನೋ ಒಂದು ತಲೆ ಓಡಿಸಿ ವರ್ಚುವಲ್ ರಿಸೆಪ್ಷನ್ ಅಂತಾದರೂ ಮಾಡಿದ್ದಾರೆ. ನಿಜಕ್ಕೂ ಇದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ಆ ಪೇರೆಂಟ್ಸ್ಗೆ. ಬಿಕಾಸ್ ಇವತ್ತಿನ ಕಾಲಕ್ಕೂ ಇಷ್ಟೆಲ್ಲ ಅಡ್ವಾನ್ಸ್ಡ್ ಆಗಿ ಥಿಂಕ್ ಮಾಡಿದ್ದಾರೆ. ಆ್ಯಂಡ್ ನಡಿಬೇಕಾಗಿದ್ದಂಥ ಸಮಾರಂಭವನ್ನು, ಆ ಸಂಭ್ರಮವನ್ನು ಹೇಗಾದರೂ ಮಾಡಿ ಆಚರಣೆ ಮಾಡಲೇಬೇಕು ಅಂತ ಮಾಡಿದ್ದಾರಲ್ಲ, ಆ ಗಟ್ಟಿ ನಿರ್ಧಾರಕ್ಕೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಸದ್ಯ ಆನ್ಲೈನ್ ಮೂಲಕ ಪರದೆಯಲ್ಲಿ ಆ ಜೋಡಿ ಬಂದಂಥ ಸಂದರ್ಭ ಅವ್ರಿಗೆಲ್ಲರೂ ವಿಶ್ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಲೆಫ್ಟ್ ಸೈಡಲ್ಲಿರೋದು ಒಡಿಶಾದಲ್ಲಿ ನಡೆದಿರೋ ಅವ್ರ ಮದುವೆ ಫೋಟೋಸು. ರೈಟ್ ಸೈಡ್ ನಾವು ನೋಡ್ತಿರುವಂಥ ಇಮೇಜಸ್ಸು ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಏನು ಆಯೋಜನೆ ಮಾಡಲಾಗಿತ್ತು ರಿಸೆಪ್ಷನ್ನು, ಅದಕ್ಕೆ ಆ ಗಂಡು ಹೆಣ್ಣು ಹೇಗೆ ವರ್ಚುವಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ವಧುವಿನ ತಂದೆ ಅನಿಲ್ ಕುಮಾರ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ಅನಿಲ್ ಕುಮಾರ್ ಅವರೇ, ನಮಸ್ತೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರೈಟ್, ವಧುವಿನ ತಂದೆ ಅನಿಲ್ ಕುಮಾರ್ ಅವರನ್ನ ಕನೆಕ್ಟ್ ಮಾಡುವಂಥ ಪ್ರಯತ್ನ ಮತ್ತೆ ಮಾಡೋಣ. ನೋಡಿ, ಮದುಮಕ್ಕಳು ಬರೋದಕ್ಕಾಗದಂಥ ಹಿನ್ನೆಲೆಯಲ್ಲಿ ಆನ್ಲೈನ್ನಲ್ಲಿ ಆರತಕ್ಷತೆಯನ್ನು ಮಾಡಲಾಗಿರೋದು. ಇದು ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ನಡೆದಿರುವಂತಹ ರಿಸೆಪ್ಷನ್. ಒಡಿಶಾದಲ್ಲಿ ಈ ಜೋಡಿಯ ಮದುವೆ ಆಗಿತ್ತು. ಅದಾದ ಬಳಿಕ ನವೆಂಬರ್ 23ನೇ ತಾರೀಕು ಏನು ಅವ್ರ ಮದುವೆ ಆಗಿತ್ತು, ಆ ಹಿನ್ನೆಲೆಯಲ್ಲಿ ರಿಸೆಪ್ಷನ್ ಆಯೋಜನೆ ಮಾಡಲಾಗಿತ್ತು. ರೈಟ್, ವಧುವಿನ ತಂದೆ ಅನಿಲ್ ಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್, ನಮಸ್ತೆ. ಸರ್, ನನ್ನ ಧ್ವನಿ ಕೇಳುತ್ತಾ? ರೈಟ್, ಮತ್ತೆ ಅವ್ರನ್ನ ಕನೆಕ್ಟ್ ಮಾಡುವಂಥ ಪ್ರಯತ್ನ ಮಾಡೋಣ. ನೋಡಿ, ಇವತ್ತಿನ ಕಾಲಕ್ಕೂ ಅಟ್ಲೀಸ್ಟ್ ಈ ಥರದ್ದು ಒಂದು ಪ್ರೋಗ್ರೆಸಿವ್ ಥಿಂಕಿಂಗ್ ಇದೆ ಅನ್ನೋದಕ್ಕೆ ನಾವು ಖುಷಿ ಪಡಬೇಕು. ಬಿಕಾಸ್ ಎಷ್ಟೋ ತಿಂಗಳುಗಳಿಂದ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗಿರುತ್ತೆ. ಅದನ್ನು ಲಾಸ್ಟ್ ಮೂಮೆಂಟ್ನಲ್ಲಿ ಏನೋ ಒಂದು ಸಣ್ಣ ರೀಸನ್ ಇಟ್ಕೊಂಡು ಕ್ಯಾನ್ಸಲ್ ಮಾಡೋದು ಅಂತಂದರೆ ಎಂಥವ್ರಿಗೂ ಹೊಟ್ಟೆ ಉರಿಯುತ್ತೆ. ಅಫ್ಕೋರ್ಸ್ ಇದೊಂದು ದೊಡ್ಡ ರೀಸನ್ನೇ. ಗಂಡು ಹೆಣ್ಣೆ ಬರಲ್ಲ ಅಂತಂದರೆ ರಿಸೆಪ್ಷನ್ ಇನ್ಯಾಕೆ ಅನ್ನುವಂಥ ಮಾತುಗಳೆಲ್ಲ ಬರುತ್ತೆ. ಬಟ್ ಸ್ಟಿಲ್ ಅದನ್ನೆಲ್ಲ ಫೇಸ್ ಮಾಡಿ ಆ ಸಂಭ್ರಮವನ್ನು, ಆ ಸಡಗರ ನಾವು ಆಚರಿಸಬೇಕು ಅಂತ ಹೇಳಿ ಏನು ತೀರ್ಮಾನ ಮಾಡ್ಕೊಂಡಿದ್ರು, ಅದಕ್ಕೆ ಚ್ಯುತಿ ಬಾರದಂತೆ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಹುಡುಕೊಂಡು ಆಚರಣೆ ಮಾಡಿರೋದಕ್ಕೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು.
ಆ್ಯಂಡ್ ನಾವು ರೀಕಾಲ್ ಮಾಡ್ಕೊಳ್ಬೋದು, ಈ ಕೋವಿಡ್ ಟೈಮ್ಸಲ್ಲೆಲ್ಲ ಈ ಥರದ್ದು ವರ್ಚುವಲ್ ವೆಡ್ಡಿಂಗ್ಗಳೇ ಬೇಕಾದಷ್ಟು ನಡೆದಿದ್ದು ಉದಾಹರಣೆಗಳು ನಮ್ಮ ನಡುವೆನೇ ಇದೆ. ಮದುವೆ ಆಯಿತು 23 ತಾರೀಕಿಗೆ, ನವೆಂಬರ್ 23ಕ್ಕೆ ಒರಿಸ್ಸಾದಲ್ಲಿ ಮದುವೆ ಅಲ್ಲೇ ಆಯಿತು. ಆಮೇಲೆ ನಾವು ಇಲ್ಲಿ ರಿಸೆಪ್ಷನ್ ಮಾಡಬೇಕಂತ ಎಲ್ಲ ತಯಾರಿ ಮಾಡಿದ್ವಿ. ಡಿಸೆಂಬರ್ 3ಕ್ಕೆ ಗುಜರಾತ್ ಭವನ್ನಲ್ಲಿ ಎಲ್ಲ ಸಿದ್ಧತೆ ಎಲ್ಲ ಮಾಡಿದ್ವಿ. ಅವರು ಬರೋದಿತ್ತು 2 ತಾರೀಕಿಗೆ, ಡಿಸೆಂಬರ್ 2 ತಾರೀಕಿಗೆ ಫ್ಲೈಟ್ಲಿಂದ. ಅದೇ ಅವರು ನಾವು ಟೈಮಿಂಗ್ಗೆ ಫೋನ್ ಮಾಡಿದ್ವಿ, ಏನಮ್ಮ ಕೂತಿದ್ದೀರಾ ಫ್ಲೈಟಿಗೆ? ಹ್ಞೂ ಅಮ್ಮ ಬಂದಿದ್ದೀವಿ, ಇನ್ನೂ ಡಿಲೇ ಅಂತ ಇದ್ದಾರೆ ಅಂದರು. ಆಮೇಲೆ ಮತ್ತು ಒಂದು ತಾಸು ಬಿಟ್ಟು ಮತ್ತೆ ಮಾಡಿದ್ವಿ, ಇನ್ನೂ ಡಿಲೇ ಅದ ಅಂದ್ರೆ. ಹಾಗೆ ಮಾಡ್ತಾ ಮಾಡ್ತಾ ರಾತ್ರಿ 12 ತನಕ ಆಯಿತು. ಆಮೇಲೆ ಒಟ್ಟು ಎಲ್ಲ ಕಡೆಯಿಂದ ಕೇಳಿ ಇದನ್ನು ಮಾಡಿದರು, ಅವರು ಕ್ಯಾನ್ಸಲ್ ಮಾಡಿದರು. 4 ಗಂಟೆಗಂತ ಎಲ್ಲ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡಿದರು. ಆಮೇಲೆ ಬರೋ ದಾರಿನೇ ಇದ್ದಿದ್ದಿಲ್ಲ ಅವ್ರಿಗೆ, ಅವ್ರು ಅಲ್ಲೇ ಉಳ್ಕೊಂಡ್ರು, ಮನೆಗೆ ಹೋದ್ರು ಅವರು. ಹಾಗೆ ನಾವು ಇಲ್ಲಿ ಈಗ ಏನು ಮಾಡಬೇಕು, ಇಲ್ಲಿ ಎಲ್ಲ ರೆಡಿ ಮಾಡಿದ್ವಿ ನಾವು. ಸ್ಟೇಜ್ ಎಲ್ಲ ರೆಡಿಯಾಗಿತ್ತು, ಅಡುಗೆ ಎಲ್ಲ ರೆಡಿಯಾಗಿತ್ತು. ಎಲ್ಲ ನಮ್ಮ ರಿಲೇಷನ್ ಮಂದಿ ಎಲ್ಲ ಊರಿಂದ ಬಂದಿದ್ದರು, ಮತ್ತು ಊರಾಗೆಲ್ಲ ಹೇಳಿದರು, ಅವರು ಬರಾತಿದ್ರು. ಸಡನ್ ಮತ್ತು ಏನು ಒಟ್ಟು ಎಲ್ಲರೂ ಕೂಡಿ ವಿಚಾರ ಮಾಡಿ ಒಂದು ಆನ್ಲೈನ್ ಸ್ಕ್ರೀನ್ ಪ್ಲ್ಯಾನ್ ಮಾಡಿದರು. ಆನ್ಲೈನ್ ಕರೆಸಿ ಅವ್ರಿಗೆ ಮಾತಾಡಿಸಿ ಶುಭ ಆಶೀರ್ವಾದ ಕೊಡಬೇಕು, ಹಿಂಗೆಲ್ಲ ಮಾತಾಡಿಸಿ ಒಟ್ಟೆಲ್ಲ ರೆಡಿ ಮಾಡಿದರು. ಎಲ್ಲ ಮಂದಿ ಬಂದಿದ್ರು. ಆವಾಗ ಏನು ಮಾಡ್ಬೇಕು ನಾವು ಈಗ? ಅದಕ್ಕೆ ಒಂದು ಸೊಲ್ಯೂಷನ್ ಸಿಕ್ತು, ಆ ಟೈಪ್ ಮಾಡಿದ್ವಿ. ಖರೆ ಅಂದ್ರೆ ಆಕಿದು ಭಾಳ ಕನಸಿತ್ತು ಇಲ್ಲೇ ಎಲ್ಲರ ಜೋಡಿ, ನಮ್ಮ ಮಂದಿ ರಿಲೇಷನ್ ಜೋಡಿ. ಅಂದರೆ ಅಲ್ಲೇ ನಾವು ಬರೀ 10-15 ಮಂದಿ ಹೋಗಿ ಮದ್ವೆ ಮಾಡ್ಕೊಂಡು ಬಂದಿದ್ರು. ಇಲ್ಲೇ ನಾವು ಎಲ್ಲರಿಗೆ ಕರೆಸಿದ್ರು, ಭಾಳ ದೂರಿಂದ ಬಂದಿದ್ರು. 700 ಮಂದಿಗೆ ಕರೆದಿದ್ವಿ ನಾವು. ಬೇಜಾರಾಯಿತು, ಭಾಳ ಬೇಜಾರಾಯಿತು. ಏನು ಮಾಡ್ಬೇಕಂತ ವಿಚಾರ ಇದು ಮಾಡಿಲ್ಲ. ಆಮೇಲೆ ನಾವು ಎಲ್ಲರೂ ಕೂಡ ಈಗ ಎಲ್ಲ ರೆಡಿ ಆಗ್ಯದ್ವಿ, ಹೋಗುನು, ರೆಡಿಯಾಗಿ ಹೋಗುನು. ಹಾಗೆ ಎಲ್ಲರಿಗೆ ವೆಲ್ಕಮ್ ಮಾಡೋನು. ಅಟ್ಲೀಸ್ಟ್ ಊಟ ಮಾಡಿ ಹೋಗಿ, ಒಂದು ಅನೌನ್ಸ್ ಮಾಡಿ ಊಟ ಮಾಡಿ ಹೋಗಿದ್ರೆ ಚಲೋ ಆಗ್ತಿತ್ತಂತ ನಾವು ಎಲ್ಲ ಸುಮ್ಮಿದ್ವಿ. ಒಟ್ಟು ಫಂಕ್ಷನ್ ಶುರು ಮಾಡಿದ್ವಿ. ಅದು ಸ್ಕ್ರೀನ್, ಆನ್ಲೈನ್ ಸ್ಕ್ರೀನ್ ಅದೆಲ್ಲ ರೆಡಿ ಮಾಡಿ, ಅದು ಎಲ್ಲ ಚಾಲೂ ಮಾಡಿ ಎಲ್ಲರೂ ಬಂದರು, ಆಶೀರ್ವಾದ ಕೊಟ್ಟರು, ಊಟ ಮಾಡಿದರು, ಎಲ್ಲ ಸರಿ ಆಯಿತು. ಖರೆ ನಮಗೆ ಬೇಜಾರಾಯಿತು, ಮಗಳು ಬಂದಿಲ್ಲ, ಆಗಿಲ್ಲ ಅಂತ. ಹೀಗೆ ಆಗಬಾರ್ದಿತ್ತು. ಆಯಿತು, ಏನು ಮಾಡಬೇಕು? ಹಿಂಗೆ ಎಡವಟ್ ಮಾಡಿದರು ಅವರು. ಮೊದಲು ಮೆಸೇಜು ಹಾಕ್ತಾರೆ, ಇಲ್ಲ ನಮ್ಗೆ ಇದು ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಈಗ ದೂರ ಇರೋರು ಅದೇ ಒಂದೇ ದಾರಿ ಫ್ಲೈಟಿಂದ ಬರೋದು ಅಂತ. ಈಗ ಆಯಿತು ಎಲ್ಲ. ನಾವು ನಿಂತು, ಮತ್ತು ನಮ್ಮ ಕುಟುಂಬದವರು ಎಲ್ಲರೂ ನಮಗೆ ಧೈರ್ಯ ಕೊಟ್ಟರು, ಹೇಳಿದರು, ಈಗ ಮಾಡಿ, ಈಗ ಮಂದಿ ಬರ್ತಿದ್ದಾರೆ, ನೀವು ಇದು ಮಾಡ್ಕೋಬೇಡ್ರಿ, ಮಾಡಿರಿ ಅಂತ ಹೇಳಿದರು. ಅದಕ್ಕೆ ಎಲ್ಲ ಸರಿ ಆಯಿತು. ಮಂದಾಕಿನಿ ಅನಿಲ್ ಕುಮಾರ್, ಕ್ಷೀರಸಾಗರ್. ಮಗಳದ ಮದುವೆ ಆಯಿತು 23 ತಾರೀಕಿಗೆ. 23ಕ್ಕೆ ಮದುವೆ ಆಯ್ತು ಅಲ್ಲಿ ಒಡಿಸ್ಸಾದಲ್ಲಿ. ಚೆನ್ನಾಗೂ ಆಯ್ತು, ಅಲ್ಲಿ ರಿಸೆಪ್ಷನ್ ಆಯ್ತು, ಎಲ್ಲ ಆಯ್ತು. ಆಮೇಲೆ ನಾವು ಅದು ಅಲ್ಲಿ ಟ್ರೈನ್ 1 ದಿವಸ ಬಿಟ್ಟು 1 ದಿವಸ ಅದಾವ, ಟ್ರೈನ್ ರೆಗ್ಯುಲರ್ ಇಲ್ಲ. ಅಂದಾಗಿ ನಾವು ಮೊದ್ಲು ಬಂದೆ, ಆಮೇಲೆ ಇವ್ರು ಬಂದ್ರು. ಇವ್ರಿಗೂ ಪೋಸ್ಟ್ಪೋನ್ ಆಯ್ತದು, ಇದು ಆಗ್ಲಿಲ್ಲ ಅಂದ್ರೆ ರಿಸರ್ವೇಶನ್ ಅವ್ರು ಕನ್ಫರ್ಮ್ ಆಗ್ಲಿಲ್ಲ ಅಂತ ಅವರು ಫ್ಲೈಟ್ ಒಳಗೆ ಬಂದ್ರು. ಇವ್ರದೇ ಲಾಸ್ಟ್. ಆಮ್ಯಾಗ ಕ್ಯಾನ್ಸಲ್ ಆಗುತ್ತೆ, ಅವ್ರಿಗೂ ಗೊತ್ತಿಲ್ಲ, ಮೆಸೇಜ್ನು ಹಾಕಿಲ್ಲ ಅವರು. 3 ದಿನದಿಂದ ಹಾಗೆ ಇದೆ ಅಂತ. ಆಮ್ಯಾಗ ಅವರು ಭುವನೇಶ್ವರದಿಂದ ನಾವು 2 ತಾರೀಕಿಗೆ 7ಕ್ಕೆ ಬರ್ತೀವಿ ಅಂದ್ರು. ಸಂಜೆಗೆ 7ಕ್ಕೆ ಬರ್ತೀವಿ ಅಂದ್ಮೇಲೆ ಚಲೋ ಆಯ್ತು ಬಿಡು, 8 ಗಂಟೆಗೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ, ಒಂದು ಗೆಟ್ ಟುಗೆದರ್, ನೀವು ಬರ್ತೀರಾ, ಮದ್ವೆದು ಇದಿರುತ್ತೆ,
ಮೊದ್ಲೇ ಒಂದಿನ ಎಲ್ಲರೂ ಊರಿನಿಂದ ಬರ್ತಾರಲ್ಲ ಅವ್ರಿವ್ರು ಅವ್ರಿಗೆ ಊಟ ಇಟ್ಟಿದ್ದು ನಾವು ಅಲ್ಲಿ. ಆಮೇಲೆ ಇಲ್ಲ ನಾವು ಮುಂಜಾನೆ 7 ಗಂಟೆಗೆ ಬರ್ತೀವಿ, ಈಗ ಎಲ್ಲಾ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ರಾತ್ರಿ ನಾವೆಲ್ಲ ಮಾಡಿದ್ವಿ 2 ತಾರೀಕಿಗೆ ಪ್ರೋಗ್ರಾಮ್ ಎಲ್ಲ ರೈಟ್. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ವಧುವಿನ ತಂದೆ ಅನಿಲ್ ಕುಮಾರ್ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸುತ್ತಾ? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಇಂಡಿಗೋ ಫ್ಲೈಟ್ನಿಂದ ಉಂಟಾಗಿರುವಂತಹ ಸಮಸ್ಯೆಗಳು ಯಾವ್ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ಕಳೆದ 3-4 ದಿನಗಳಿಂದ ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಒಂದು ಮೇಜರ್ ಅಂತ ಹೇಳಿದ್ರೆ ಈ ಗಂಡು ಹೆಣ್ಣು ಇಬ್ಬರು ಪಾಪ ಅವ್ರ ರಿಸೆಪ್ಷನಿಗೆ ಬರೋದಕ್ಕೇನೆ ಸಾಧ್ಯ ಆಗಲಿಲ್ಲ. ಬಟ್ ಸ್ಟಿಲ್ ಆ ಸಂದರ್ಭದಲ್ಲಿ ಆ ಕುಟುಂಬ ಧೃತಿಗೆಡದೇನೆ ಆನ್ಲೈನ್ ಥ್ರೂ ಆ ರಿಸೆಪ್ಷನನ್ನು ನೆರವೇರಿಸಿದ್ದಾರೆ. ವಧುವಿನ ತಂದೆ ಅನಿಲ್ ಕುಮಾರ್ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸುತ್ತಾ ತಮಗೆ? ರೈಟ್ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ ಈ ಒಂದು ಪ್ರೋಗ್ರೆಸಿವ್ ಥಾಟ್ ಇಟ್ಕೊಂಡು ರಿಸೆಪ್ಷನ್ ಮಾಡಿದ್ದಕ್ಕೆ. ಸರ್, ಈಗ ಎಷ್ಟು ತಿಂಗಳುಗಳಿಂದ ಸಿದ್ಧತೆಗಳೆಲ್ಲ ನಡೆದಿತ್ತು ಈ ರಿಸೆಪ್ಷನ್ಗೋಸ್ಕರ? ಇದು 6 ತಿಂಗಳಿಂದ ಸಿದ್ಧತೆ ನಡೆದಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಅಂದ್ರೆ ನಾವು ಹೋಗೋ ಬರೋದೆಲ್ಲ ಟಿಕೆಟ್ ತೆಗೆಯೋದಾಯ್ತು, ಎಲ್ಲ ಆಯ್ತು. ಅಂದ್ರೆ ಇದ್ರೊಳಗೆ 6 ತಿಂಗಳಿಂದ ಮಾಡೋ ಕಾರಣ ಅಂತಂದ್ರೆ ನಮ್ಮಲ್ಲಿ ಹಿಂದೂ ಧರ್ಮ ಒಳಗೆ ಒಂದು ಇರ್ತದಲ್ರಿ ಮುಹೂರ್ತ ಅಂತೇಳಿ. ಆ ಮುಹೂರ್ತಕ್ಕೆ ತಕ್ಕಂಗೆ ಅರಿವಿ ತಗೊಂಡ್ ಬರೋದು, ಎಲ್ಲ ಬಂಗಾರ ತಗೊಂಡ್ ಬರೋದು ಎಲ್ಲ ಇರ್ತದ್ದು. ಬಟ್ 23ನೇ 18ನೇ ತಾರೀಕಿಗೆ ನಾವು ಇಲ್ಲಿಂದ ರಿಸರ್ವೇಶನ್ ತೆಗೆದು ಹೋಗಿದ್ವಿ. 23 ತಾರೀಕಿಗೆ ಮದುವೆ ಆಯ್ತಲ್ಲಿ, 21 ರಿಸೆಪ್ಷನ್ ಇಲ್ಲಿ ಎಂಗೇಜ್ಮೆಂಟ್ ಇತ್ತು, 21ಕ್ಕೆ 23ಕ್ಕೆ ಮ್ಯಾರೇಜ್ ಇತ್ತು. ಈಗ ಸುಮಾರು 600-700 ಜನರನ್ನ ಇನ್ವೈಟ್ ಮಾಡಿದ್ರಿ ಅಂತ ಗೊತ್ತಾಯ್ತು. ಸಡನ್ ಆಗಿ ಫ್ಲೈಟ್ ಕ್ಯಾನ್ಸಲ್ ಆಗಿ ಗಂಡು ಹೆಣ್ಣೆ ಬರ್ತಿಲ್ಲ ಅನ್ನುವಾಗ ನಿಮ್ ಕುಟುಂಬದಲ್ಲೆಲ್ಲ ಏನ್ ಅನ್ನಿಸ್ತು? ಹೇಗೆ ಡಿಸೈಡ್ ಮಾಡಿದ್ರಿ ಇಂಥದ್ದೊಂದು ಥಾಟ್ನ? ಎಲ್ಲರಿಗೂ ಟೆನ್ಷನ್ ಇಲ್ಲ ಮೇಡಮ್, ಎಲ್ಲರಿಗೂ ಟೆನ್ಷನ್ ಆಗಿಬಿಡುತ್ತೆ ಮುಂಜಾನೆ 4 o'clock. ಯಾಕಂದ್ರೆ ಮುಂಜಾನೆ 9 ಫ್ಲೈಟ್ ಕ್ಯಾನ್ಸಲ್ ಆದ್ಮೇಲೆ ಅವ್ರು 10:10 ಫ್ಲೈಟ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರು. ಆಮೇಲೆ ಮುಂದೆ ಹಾಕಿದ್ರು, ಹಂಗೆ 2 ತಾಸು ಮುಂದೆ ಹಾಕಿ ರಾತ್ರಿ 2 ಗಂಟೆಗೂ ಹೇಳಿದಾರೆ, ಇಲ್ಲ ನಾವು 4 ಗಂಟೆಗೆ ನಿಮ್ಗೆ ಫ್ಲೈಟ್ ರೆಡಿ ಕೊಡ್ತೀವಿ ಅಂತ ಹೇಳಿ. 4 ಗಂಟೆ ಆದ್ರೂ ಬರ್ಲಿಲ್ಲ. ಆಮೇಲೆ ಲಾಸ್ಟಿಗೆ ಅವರು 4 o'clock ಮಾರ್ನಿಂಗ್ 4 o'clock ಇಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ನೀವು ಬೇರೆ ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ಹೇಳಿ. ಓಕೆ, ಈಗ ಕೋವಿಡ್ ಟೈಮ್ಸ್ ಅಲ್ಲಿ ಫೋನ್ ಬಂತು, 4 ಗಂಟೆ ಫೋನ್ ಬಂತು. ಎಲ್ಲ ಟೆನ್ಷನ್ ಆಗ್ಬಿಟ್ರು, ಹೆಂಗ್ ಮಾಡೋದು ಈಗ ಮುಂದೆ ಹೆಂಗೆ ಅಂತ ಹೇಳಿ. ಓಕೆ, ಅಲ್ಲ ಸರ್, ಈಗ ಕೋವಿಡ್ ಟೈಮಲ್ಲಿ ನೋಡಿದ್ವಿ ನಾವೆಲ್ಲ ವರ್ಚುವಲ್ ವೆಡ್ಡಿಂಗ್ ಅನ್ನುವಂಥದ್ದು. ಬಟ್ ಈ ವೆಡ್ಡಿಂಗ್ ರಿಸೆಪ್ಷನ್ನೇ ಆನ್ಲೈನ್ ಥ್ರೂ ಮಾಡೋಣ, ವರ್ಚುವಲ್ ಮಾಡೋಣ ಅನ್ನೋದು ಯಾರ್ದು ಐಡಿಯಾ ಇದು? ಇದು ನಾನೇ ಮಾಡಿದ್ದೆ. ಓಕೆ, ನಾನೇ ಮಾಡಿದ್ದೆ. ಯಾಕಂದ್ರೆ ನಾವು ಮೀಟಿಂಗ್ ಅಲ್ಲಿ ಹೋದಾಗ ಆನ್ಲೈನ್ ಮ್ಯಾಗ ಮೀಟಿಂಗ್ ಮಾಡ್ತೀವಿ ಯಾವಾಗ. ಹೌದು, ಬಾಂಬೆ, ಗೋವಾ, ಹೈದರಾಬಾದ್ ಅಲ್ಲಿಂದ ಮೀಟಿಂಗ್ ಮಾಡ್ತೀವಿ, ಎಲ್ಲ ಸ್ಕ್ರೀನ್ ಇಟ್ಟಿರ್ತೀವಿ. ಆ ಟೈಪ್ ನನ್ಗೆ ಅಲ್ಲಿ ಇದು ಎಲ್ಲ ಜನ ಕರೆದಿತ್ತಲ್ಲ, 700 ಜನಕ್ಕೆ. ನಾಳೆ ಅದು ಊಟ ಹಂಗೆ ಉಳಿತೈತಿ, ಎಲ್ಲ ರೆಡಿ ಆಗಿತ್ತು. ಹಿಂದಿನ ದಿವಸ ಎಲ್ಲ ಎಂಟರ್ಟೈನ್ಮೆಂಟ್ ಆಗಿದೆ, ಎಲ್ಲ ಮಾಡಿದ್ರೆ ಮಜಾ ಮಾಡಿದ್ರೆ, ಎಲ್ಲ ಹುಡುಗರು ಡ್ಯಾನ್ಸ್ ಮಾಡೋದು ಎಲ್ಲ ಆಯ್ತು. ಬಟ್ ಮರನೇ ದಿವಸದ ಪ್ರಾಬ್ಲಮ್ ಬಹಳ ಬಂತಲ್ರಿ. ಆಮೇಲೆ ನಾವೇನ್ ಮಾಡಿದೆ, ಈಗ ಹೆದರಿ ಉಪಯೋಗ ಆಗುದಿಲ್ಲ, ಇದಕ್ಕೇನಾದ್ರೂ ಪರ್ಯಾಯ ಮಾಡ್ಬೇಕಂತೇಳಿ ಒಂದು ವಿಚಾರ ಇಟ್ಕೊಂಡು ಆನ್ಲೈನ್ ಮ್ಯಾಗ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಆನ್ಲೈನ್ ಮಾಡುತ್ತೆ. ಓಕೆ, ಈಗ ರಿಸೆಪ್ಷನ್ಗೆ ಬಂದಂತ ಜನರದ್ದು ಒಪಿನಿಯನ್ ಹೆಂಗಿತ್ತು? ಅಫ್ಕೋರ್ಸ್ ಮಿಕ್ಸ್ಡ್ ಒಪಿನಿಯನ್ ಇರುತ್ತೆ ಅಂತ ಅನ್ಸುತ್ತೆ. ಚೆನ್ನಾಗಿತ್ತು, ನೀವು ಚಲೋ ಮಾಡಿದ್ರಿ ನೋಡ್ರಿ ಅಂತ ಹೇಳಿದ್ದಾರೆ ಎಲ್ಲ. ಓಕೆ, ಸಾಕಷ್ಟು ಸಿದ್ಧತೆಗಳು ಒಂದ್ ಮದುವೆ ಅಂದ್ರೆ ಆಗಿರುತ್ತೆ. ಈಗ ಬಂದವರೆಲ್ಲ ಖುಷಿಯಾಗಿ ಊಟ ಮಾಡಿ ಹರಸಿ ಆಶೀರ್ವಾದ ಮಾಡಿ ಹೋದ್ರ ಹೇಗೆ? ಎಲ್ಲರೂ ಬಂದವರೆಲ್ಲಾನು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಯಾಕಂದ್ರೆ ನಾನು ಮತ್ತೆ ನಮ್ಮ ಮಿಸಸ್ ಇಬ್ರು ನಾವು ಸ್ಟೇಜ್ ಮೇಲೆ ಕೂತಿದ್ವಿ. ಬಟ್ ಸ್ಕ್ರೀನ್ ಮಾತ್ರ ಬಾಜುಗೆ ಸ್ಕ್ರೀನ್ ಹಾಕಿದ್ವಿ. ಸ್ಕ್ರೀನ್ ಮೇಲೆ ನನ್ನ ಮಗಳು ಹಳೆಯ ಇಬ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆಮೇಲೆ ಎಲ್ಲರಿಗೂ ವಿಶ್ ಮಾಡಿದ್ರು, ಎಲ್ಲರೂ ಅವ್ರಿಗೂ ವಿಶ್ ಮಾಡಿದ್ರು, ಎಲ್ಲ ಆಯ್ತು. ಈಗ ವಧುವರರು ಇನ್ನು ಒಡಿಶಾನಲ್ಲೇ ಇದ್ದಾರಾ ಸರ್? ಹೇಗೆ? ಒಡಿಶಾ ಇದ್ದಾರೆ. ಇವತ್ತು ಬರ್ಬೋದು, ಫ್ಲೈಟ್ ಚಾಲು ಆಗಿದೆ ಅಂತ. ಯಾವುದು, ಬೇರೆ ಏರ್ಲೈನ್ಸ್? ಫ್ಲೈಟ್ ಬರ್ಬೋದು ಈಗ ಅವರು. ಯಾವ ಫ್ಲೈಟ್? ಬೇರೆ ಏರ್ಲೈನ್ಸ್? ಬೇರೆ ಏರ್ಲೈನ್ಸ್ ನಾಗ ಬರ್ಬೋದು ಮೋಸ್ಟ್ಲಿ. ಅವರು ಬೆಂಗಳೂರು ಬಂದು ಬೆಂಗಳೂರಿಂದ ಇಲ್ಲಿ ಬರ್ತಾರೆ.
ಓಕೆ, ಅಟ್ಲೀಸ್ಟ್ ಈಗ ಕೊನೆ ಕ್ಷಣದಲ್ಲಿ ಏನೇನೋ ಸಿಲ್ಲಿ ರೀಸನ್ಸ್ ಇಟ್ಕೊಂಡು ಫಂಕ್ಷನ್ಗಳನ್ನು ಕ್ಯಾನ್ಸಲ್ ಮಾಡಬಾರ್ದು, ಅದಕ್ಕೊಂದು ಆಲ್ಟರ್ನೇಟಿವ್ ಹುಡುಕ್ಬೇಕು ಅನ್ನೋದಕ್ಕೆ ನೀವೊಂದು ಎಕ್ಸಾಂಪಲ್ ಆಗ್ತೀರಾ. ಏನು ಹೇಳ್ತೀರಾ ಇದ್ರ ಬಗ್ಗೆ ಬೇರೆಯವ್ರಿಗೆಲ್ರಿಗೂ? ನೋಡ್ರಿ, ಬೇರೆದವ್ರಿಗೆ ಹೇಳೋದು ಅಂತಂದ್ರೆ ಏನಪ್ಪಾ ಎಲ್ಲ ಮಾಡಿದ್ವಿ, ಎಲ್ಲ ಹೆಂಗ್ ಬೇಕಾದಂಗ ಅಲ್ಲಿ ಉಳಿತು ಬಿಡ ಅಂತ ಹೇಳಿ ಮಾಡಿದವ್ರು ಅದು ತಪ್ಪದು ಆಕ್ಚುಲಿ. ಈಗ ಎಷ್ಟೋ ಜನ ಏನ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ, ಉಳಿತು ಬಿಡಪ್ಪ ಹಾಗೆ ಉಳಿತು ಎಲ್ಲ ಉಳಿತು ಅಂತ ಹೇಳಿ ತಿಳ್ಕೊತಾರೆ. ಬಟ್ ಅದನ್ನ ಮಾಡಬಾರ್ದು. ಈಗ ನೋಡ್ರಿ ಆಲ್ಟರ್ನೇಟಿವ್ ಈಗ ಆನ್ಲೈನ್ ಮ್ಯಾಗ ಬೇಕಾದ್ರೆ ನೋಡ್ರಿ ಟೆಕ್ನಾಲಜಿ ಇಷ್ಟು ಮುಂದೆ ಹೋಗಿದೆಯಲ್ಲ, ನೀವು ಬೇಕಾದ್ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಮಾತಾಡ್ಬೋದು, ಯಾರು ಬೇಕಾದ್ರೂ ಮಾತಾಡ್ಬೋದು. ಓಕೆ, ಅಲ್ಲ ರೀ, ಮಿನಿಸ್ಟರ್ಸ್ PM ಅದು ಎಲ್ಲ ಆನ್ಲೈನ್ ಮ್ಯಾಗ ಮಾತಾಡ್ತಾರೆ, ಮತ್ತೆ ನಾವ್ಯಾಕೆ ಆನ್ಲೈನ್ ಮ್ಯಾಗ ಮಾಡ್ಬಾರ್ದು? ಎಕ್ಸಾಕ್ಟ್ಲಿ, ರೈಟ್ ರೈಟ್ ಸರ್, ಥ್ಯಾಂಕ್ ಯು. ಅದು ಆನ್ಲೈನ್ ಇಲ್ಲ, ನಮಗೂ ಆನ್ಲೈನ್ ಇದೆಯಲ್ಲ ಈಗ. ಕರೆಕ್ಟ್ ಕರೆಕ್ಟ್, ನಾವ್ಯಾಕೆ ಮಾಡಬಾರ್ದು? ಆಗಲಿ, ಎಲ್ರಿಗೂ ಇದೇ ರೀತಿಯ ಪ್ರೋಗ್ರೆಸಿವ್ ಥಾಟ್ಗಳು ಬರಲಿ, ಸಣ್ಣ ಸಣ್ಣ ವಿಚಾರಕ್ಕೂ ಫಂಕ್ಷನ್ಗಳನ್ನೇ ಕ್ಯಾನ್ಸಲ್ ಮಾಡುವಂಥ ಪ್ರವೃತ್ತಿಗಳು ಕಟ್ಟಾಗಲಿ ನಿಮ್ಮ ಮೂಲಕ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೋಸ್ಕರ.